ಭಾರತದಲ್ಲಿ ಈಗ ಹೃದಯಾಘಾತದಿಂದ ಸಡನ್ ಹಾರ್ಟ್ ಅಟ್ಯಾಕ್ ಇಂದ ಪ್ರತಿ ನಿಮಿಷಕ್ಕೆ 2 ಜನ ಜೀವವನ್ನು ಕಳ್ಕೊತಾ ಇದ್ದಾರೆ. ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ಆಹಾರ, ವಿಹಾರ, ಆಚಾರ, ವಿಚಾರ ಈ 4 ಅಂಶಗಳು ಸರಿಯಾಗಿರ್ಬೇಕು. ನಾವು ತಿನ್ನುವಂತಹ ಪಥ್ಯಕ್ರಮ, ಆಹಾರ ಕ್ರಮ ಸರಿಯಾಗಿರ್ಬೇಕು. ನಾವು ಮಾಡುವಂತಹ ವ್ಯಾಯಾಮಗಳು, ದೈಹಿಕ ಶ್ರಮ ಸರಿಯಾಗಿರ್ಬೇಕು. ನಮ್ಮ ಮನಸ್ಸಿನ ಒತ್ತಡ ಕಡಿಮೆ ಆಗಿರ್ಬೇಕು. ಜೀವನ ಶೈಲಿ ಸರಿಯಾಗಿರ್ಬೇಕು. ಸುಲಭವಾದ 30 ಟಿಪ್ಗಳಿಂದ ಹೇಗೆ ನಮ್ಗೆ ಹೃದಯಾಘಾತ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಸರಿಯಾಗಿರೋ ರೀತಿಯಲ್ಲಿ ನಾವು ಕಾಪಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲ 10 ಟಿಪ್ಸ್ ನಮ್ಮ ಆಹಾರದ ಬಗ್ಗೆ. ಮೊದಲನೇದು, ಇಡೀ ಧಾನ್ಯಗಳನ್ನ, ಹೋಲ್ ಗ್ರೇನ್ಸ್ ಅನ್ನ ಬಳಸಬೇಕು. ಪ್ರೊಸೆಸ್ ಮಾಡಿರುವಂತಹ, ಪಾಲಿಶ್ ಮಾಡಿರುವಂತಹ ಬಿಳಿ ಅಕ್ಕಿ ಬದಲು ಕೆಂಪು ಅಕ್ಕಿಯನ್ನ, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ಬಳಸಬೇಕು. ನವಣೆ ಅಕ್ಕಿಯನ್ನ ಬಳಸಬಹುದು. ಸಿರಿ ಧಾನ್ಯಗಳನ್ನ ಬಳಸೋಣ. ಗೋಧಿಯಲ್ಲಿ ಇಡೀ ಗೋಧಿಯಿಂದ ಮಾಡಿರುವಂತಹದ್ದು, ಮಲ್ಟಿಗ್ರೇನ್ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಚಪಾತಿಯನ್ನ, ಇದನ್ನ ಬಳಸೋದ್ರಿಂದ ನಮ್ಮ ಹೃದಯಕ್ಕೆ ಒಳ್ಳೆಯದಾಗುತ್ತೆ. ಎರಡನೇದು, ನಾರಿನಂಶ, ಅದರಲ್ಲೂ ಸಾಲ್ಯುಬಲ್ ಫೈಬರ್, ರಕ್ತದಲ್ಲಿ ಕರಗುವಂತಹ ನಾರಿನಂಶ ಇರುವಂತಹ ಪದಾರ್ಥಗಳನ್ನ ಬಳಸಬೇಕು. ಅದೆಲ್ಲಿ ಸಿಗುತ್ತೆ? ನಮ್ಮ ಬೇಳೆಗಳಲ್ಲಿ, ಕಾಳುಗಳಲ್ಲಿ, ಕೆಲವೊಂದು ಹಣ್ಣುಗಳಲ್ಲಿ ಸಿಗುತ್ತೆ. ಹೆಚ್ಚು ಸಾಂಬಾರಿಗೆ ಬೇಳೆಗಳನ್ನು ಹಾಕೋಣ. ಕಾಳಿಂದ ಒಂದು ಪದಾರ್ಥ ಆದ್ರೂ ತಿನ್ಬೇಕು. ಹಣ್ಣುಗಳಲ್ಲಿ ಈ ಕಿತ್ಲೆ ಹಣ್ಣು, ಪೇರ್ಲೆ ಹಣ್ಣು, ಪಪಾಯ ಹಣ್ಣು, ಇದರಲ್ಲಿ ಈ ಸಾಲ್ಯುಬಲ್ ಫೈಬರ್ ಹೆಚ್ಚಿರುತ್ತೆ. ಮೂರನೇದು, ನಮ್ಮ ಹೃದಯಕ್ಕೆ ಒಳ್ಳೆಯದಾಗಿರುವಂತಹ ಕೊಬ್ಬಿನಂಶವನ್ನ ನಾವು ತಿಂತ ಹೋಗ್ಬೇಕು. ಸ್ಯಾಚುರೇಟೆಡ್ ಫ್ಯಾಟ್ಸ್ ಗಳನ್ನ ಕಡಿಮೆ ಮಾಡಬೇಕು. ನಾವು ಆಹಾರದಲ್ಲಿ ಬಳಸಬೇಕಾದ್ರೆ, ಎಣ್ಣೆ ಅಡುಗೆಗೆ ಬಳಸಬೇಕಾದ್ರೆ ಈ ಕೊಬ್ಬರಿ ಎಣ್ಣೆ, ಆಲಿವ್ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಇವೆಲ್ಲವೂ ಕೂಡ ನಮ್ಮ ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಅದನ್ನು ಬಳಸೋಣ. ಅದರ ಜೊತೆಗೆ ಕೆಲವೊಂದು ಡ್ರೈ ಫ್ರೂಟ್ಸ್, ಬಾದಾಮ್, ಅಕ್ರೋಡ್, ಕೆಲವೊಂದು ಬೀಜಗಳು, ಅಕ್ಸೆ ಬೀಜ, ಚಿಯಾ ಬೀಜ, ಇದೆಲ್ಲದರಲ್ಲೂ ಹೃದಯಕ್ಕೆ ಒಳ್ಳೆಯದಾಗಿರುವಂತಹ ಕೊಬ್ಬಿನಂಶ ನಮ್ಗೆ ಸಿಗುತ್ತೆ. ನಾಲ್ಕನೇದು, ಕರೆದಿರುವಂತಹ ಆಹಾರ ಪದಾರ್ಥ, ಪ್ರೊಸೆಸ್ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ನಮ್ಗೆ ಆದಷ್ಟು ಪಕೋಡ, ಸಮೋಸ, ಬೋಂಡಾ ಇದನ್ನೆಲ್ಲ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಎಣ್ಣೆಯಲ್ಲಿ ಕರಿದೇ ಇದ್ದ ಹಾಗೆ ನಾವು ಅದನ್ನ ಏರ್ ಬೇಕ್ ಮಾಡಬಹುದು, ಏರ್ ಫ್ರೈ ಮಾಡಬಹುದು. ಆರೋಗ್ಯಕರವಾಗಿ ಈ ಪದಾರ್ಥಗಳನ್ನ, ರುಚಿಕರವಾದ ತಿಂಡಿಗಳನ್ನ ನಾವು ತಯಾರಿ ಮಾಡೋದನ್ನ ಕಲ್ತ್ಕೋಬೇಕು, ನಮ್ಮ ಹೃದಯಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ. ಐದನೇದು, ಲೀನ್ ಪ್ರೋಟೀನ್ ಅನ್ನ ಬಳಸಬೇಕು. ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕು, ಹೃದಯಕ್ಕೂ ಕೂಡ ಬೇಕು. ಆದ್ರೆ ಲೀನ್ ಪ್ರೋಟೀನ್ ಬೇಕು. ಈ ಕೆಂಪು ಮಾಂಸದಲ್ಲಿರುವಂತಹದ್ದು ಫ್ಯಾಟಿ ಪ್ರೋಟೀನ್ ಅಂತ ಹೇಳ್ತೀವಿ. ಅದರಿಂದ ನಮ್ಮ ಹೃದಯಕ್ಕೆ ಅಷ್ಟು ಒಳ್ಳೆಯದಾಗದೇ ಇರಬಹುದು. ಅದ್ರ ಬದಲು ಲೀನ್ ಪ್ರೋಟೀನ್, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ, ನಮ್ಮ ಸಸ್ಯಾಹಾರಿ ಮೂಲಗಳಿಂದ ಸಿಗುವಂತದ್ದು, ಹಾಲಿನ ಪದಾರ್ಥಗಳು, ಸಸ್ಯಾಹಾರಿ ಮೂಲಗಳಿಂದ ಸಿಗುವಂತದ್ದು ಅಂತಂದ್ರೆ ಹೆಚ್ಚು ಕಾಳುಗಳು, ಮೊಳಕೆ ಕಾಳುಗಳನ್ನು ಬಳಸಬೇಕು. ಸೋಯಾ ಪ್ರಾಡಕ್ಟ್ಸ್ ಅನ್ನ ಬಳಸಬಹುದು. ಮಾಂಸಾಹಾರ ತಿನ್ನುವಂತವ್ರಿಗೆ ಈ ಫಿಶ್ ಅಲ್ಲಿ, ಚಿಕನ್ ಅಲ್ಲಿ ಅಥವಾ ಎಗ್ ವೈಟ್ ಅಲ್ಲಿ, ಮೊಟ್ಟೆಯ ಬಿಳಿ ಭಾಗದಲ್ಲಿ ನಮಗೆ ಒಳ್ಳೆಯ ಆರೋಗ್ಯಕರ ಪ್ರೋಟೀನ್ ನಮ್ಗೆ ಸಿಗುತ್ತೆ. ಆರನೇದು, ನಮ್ಮ ಪ್ಲಾಂಟ್ ಬೇಸ್ಡ್ ಸ್ಟಾನಾಲ್ ಗಳನ್ನ ಹೆಚ್ಚು ನಮ್ಮ ಆಹಾರದಲ್ಲಿ ಬಳಸುವಂತಹದ್ದು. ಇದರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ನಮ್ಮ ರಕ್ತದಲ್ಲಿ ಕಂಟ್ರೋಲ್ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೃದಯಾಘಾತ ಆಗೋದಿಲ್ಲ. ಇದು ನಮ್ಮ ಆಹಾರದಲ್ಲಿ ಟರ್ಮರಿಕ್, ಅರಿಶಿನ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಇವೆಲ್ಲದರಿಂದ ನಮ್ಗೆ ಸಿಗ್ತಾ ಹೋಗುತ್ತೆ. ಏಳನೇದು, ಆಂಟಿ ಆಕ್ಸಿಡೆಂಟ್ ಆಹಾರವನ್ನು ಹೆಚ್ಚು ತಿಂತ ಹೋಗ್ಬೇಕು. ಆಕ್ಸಿಡೇಟಿವ್ ಸ್ಟ್ರೆಸ್, ಫ್ರೀ ರಾಡಿಕಲ್ ಆಕ್ಸಿಜನ್, ಆಮ್ಲಜನಕ ನಮ್ಮ ಹೃದಯಕ್ಕೆ ತೊಂದರೆ ಕೊಡೋದನ್ನ ಕಡಿಮೆ ಮಾಡಲಿಕ್ಕೆ ಇದು ಹೆಚ್ಚು ನಮಗೆ ಬೆರ್ರಿ ಹಣ್ಣುಗಳಿಂದ, ಸೊಪ್ಪುಗಳಿಂದ, ಹಣ್ಣುಗಳಿಂದ, ಬಣ್ಣದ ತರಕಾರಿಗಳಿಂದ ನಮ್ಮ ಆಹಾರದಲ್ಲಿ ನಮ್ಗೆ ಸಿಗುತ್ತೆ. ಎಂಟನೇದು, ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಸ್ವೀಟ್ ಗಳನ್ನ ಕಡಿಮೆ ತಿನ್ಬೇಕು. ಎಲ್ಲದಕ್ಕೂ ನಾವು ಸಕ್ಕರೆ ಹಾಕೋದ್ರ ಬದಲು ನ್ಯಾಚುರಲ್ ಸ್ವೀಟ್ನರ್ಸ್, ಖರ್ಜೂರ, ಹಣ್ಣುಗಳಲ್ಲಿ ಸಿಗುವಂತಹ ನ್ಯಾಚುರಲ್ ಸ್ವೀಟ್ನರ್ಸ್ ನ ಹೆಚ್ಚು ಬಳಸ್ತಾ ಹೋಗ್ಬೇಕು. ಒಂಬತ್ತನೇದು, ನಮ್ಮ ಆಹಾರದಲ್ಲಿ ಪ್ರತಿದಿನ ಗ್ರೀನ್ ಟೀ ಕುಡಿಯೋದನ್ನ ನಾವು ಮರಿಬಾರದು. ಗ್ರೀನ್ ಟೀಯಲ್ಲಿ ಎಪಿಗ್ಯಾಲೋ ಕ್ಯಾಟಕಿನ್ ಗ್ಯಾಲೆಟ್ ಅಂತ ಇರುತ್ತೆ. ಇದು ನಮ್ಮ ದೇಹದ ತೂಕ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಹೃದಯಕ್ಕೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತೀವಿ. 10ನೇದು, ಫ್ಯಾಟಿ ಫಿಶ್ ಅನ್ನ ನಮ್ಮ ಆಹಾರದಲ್ಲಿ ಅಳವಡಿಸ್ಕೋಬೇಕು. ಮಾಂಸಾಹಾರ ತಿನ್ನುವಂತವರು ಫ್ಯಾಟಿ ಫಿಶ್, ಮ್ಯಾಕ್ರಲ್ ಅಂದ್ರೆ ಬಾಂಗ್ಡೆ ಮೀನು, ಸಾರ್ಡಿನ್, ಸ್ಯಾಲ್ಮನ್ ಈ ತರ ಮೀನುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಜಾಸ್ತಿ ಇರುತ್ತೆ. ಇದು ನಮ್ಮ ಹೃದಯಕ್ಕೆ ಆರೋಗ್ಯಕರ ಅಂತ ನಾವು ಹೇಳ್ಬೋದು. ಮುಂದಿನ 10 ಟಿಪ್ಸ್ಗಳು ನಮ್ಮ ದೈಹಿಕ ಶ್ರಮ ಮತ್ತು ವ್ಯಾಯಾಮದ ಬಗ್ಗೆ. 11ನೇದು, ಏರೋಬಿಕ್ ಎಕ್ಸರ್ಸೈಸ್. ಇದನ್ನ ಕಾರ್ಡಿಯೋ ಎಕ್ಸರ್ಸೈಸ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ವಾಕಿಂಗ್, ಕಾಲ್ನಡಿಗೆ ಮಾಡೋದು, ಸೈಕಲ್ ಹೊಡೆಯುವಂತದ್ದು, ಸ್ವಿಮ್ಮಿಂಗ್ ಮಾಡೋದು, ಜಾಗಿಂಗ್ ಮಾಡೋದು. ಇದರಿಂದ ನಮ್ಮ ಹೃದಯದ ಬಡಿತ ಹೆಚ್ಚಾಗ್ತಾ ಹೋಗುತ್ತೆ, ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಪ್ರತಿಯೊಬ್ಬರು ಪ್ರತಿದಿನ ಅರ್ಧ ಗಂಟೆ ಆದ್ರೂ ಈ ಕಾರ್ಡಿಯೋ ಎಕ್ಸರ್ಸೈಸ್, ವಾಕಿಂಗ್ ಇದನ್ನ ಪಾಲಿಸಲೇಬೇಕು ಅಂತ ಗೈಡ್ಲೈನ್ ಇದೆ. ಸೊ ನಾವೆಲ್ಲರೂ ಅದನ್ನ ಮರಿಬಾರದು. 12ನೇದು, ಸ್ಟ್ರೆಂತ್ ಟ್ರೈನಿಂಗ್. ಕೇವಲ ವಾಕಿಂಗ್ ಅಷ್ಟೇ ಮಾಡಿದ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಈ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಚೆನ್ನಾಗುತ್ತೆ, ನಮಗೆ ದೇಹಕ್ಕೆ ಶಕ್ತಿ ಸಿಗುತ್ತೆ. ಈ ಹೃದಯ ಕೂಡ ಒಂದು ಮಾಂಸ, ಅದು ಸರಿಯಾಗಿ ಪಂಪ್ ಮಾಡಬೇಕು ಅಂದ್ರೆ ಮಾಂಸಖಂಡಗಳು ಗಟ್ಟಿಯಾಗಿರ್ಲೇಬೇಕು.
ಇದನ್ನ ನಮ್ಮ ದೇಹದ ತೂಕ ಉಪಯೋಗಿಸ್ಕೊಂಡೇ ನಾವು ಮಾಡಬಹುದು. ಬಾಡಿ ವೇಟ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ಸ್ಕ್ವಾಟ್ಸ್, ಲಂಜಸ್, ಪುಷಪ್ಸ್ ಇವೆಲ್ಲವೂ ಕೂಡ ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಬೇರೆ ವೇಟ್ಸ್ ಗಳನ್ನ, ತೂಕಗಳನ್ನ ಇಟ್ಕೊಂಡು, ಡಂಬಲ್ಸ್ ಅನ್ನು ಇಟ್ಕೋಬಹುದು, ಬೇರೆ ವೇಟ್ಸ್ ಗಳನ್ನ ಇಟ್ಕೊಂಡು ಕೂಡ ವ್ಯಾಯಾಮ ಮಾಡಬಹುದು. ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನ ಇಟ್ಕೋಬಹುದು, ರಬ್ಬರ್ ಬ್ಯಾಂಡ್ ಥೆರಾ ಬ್ಯಾಂಡ್ ಅಂತ ಸಿಗುತ್ತೆ. ಅದರಿಂದ ಕೂಡ ನಮ್ಮ ಮಾಂಸಖಂಡಗಳಿಗೆ ಒತ್ತಡವನ್ನು ಕೊಟ್ಟು ಅದನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 13ನೇದು ಯೋಗಾಸನ. ಯೋಗಾಸನ ಮಾಡೋದ್ರಿಂದ ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ಅಂದ್ರೆ ನಮ್ಯತೆ ಬಹಳ ಚೆನ್ನಾಗಿರುತ್ತೆ. ನಮ್ಮ ದೇಹ ನಾವು ಹೇಳಿದ ಮಾತನ್ನ ಕೇಳುತ್ತೆ. ಅದರ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಬ್ಯಾಲೆನ್ಸ್ ಸಿಗುತ್ತೆ, ಮಾನಸಿಕ ಒತ್ತಡ, ಗೊಂದಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಒಂದು ರೀತಿಯಾದಂತಹ ಶಾಂತತೆ ಸಿಗುತ್ತೆ. ಇದರಿಂದ ಕೂಡ ನಮ್ಮ ಹೃದಯಾಘಾತ ಆಗುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. 14ನೇದು ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, HIIT ಅಂತ. ನಮ್ಗೆ ಬಹಳ ಟೈಮ್ ಇಲ್ಲ, ಪ್ರತಿದಿನ 1 ಗಂಟೆ ವ್ಯಾಯಾಮಕ್ಕೆ ಕೊಡಕ್ ಆಗೋದೇ ಇಲ್ಲ ಅಂತ ಇರುವಂತವ್ರು ಸರಿಯಾಗಿ ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಜೊತೆಗೆ 1 ಗಂಟೆಯಲ್ಲಿ ಮಾಡುವಂತಹ ನಮ್ಮ ಹೃದಯಕ್ಕೆ ಕೊಡುವಂತಹ ವ್ಯಾಯಾಮವನ್ನ ಕೇವಲ 15 ನಿಮಿಷದಲ್ಲೂ ಕೂಡ ಕೊಟ್ಬಿಡ್ಬಹುದು. ಹೈ ಇಂಟೆನ್ಸಿಟಿಯಾಗಿ ತಕ್ಷಣ ಮಾಡ್ತಾ ಹೋಗುವಂಥದ್ದು. ಇದು ಸರಿಯಾಗಿ ಫಿಸಿಕಲಿ ಫಿಟ್ ಇರುವಂತವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕೂಡ ಉಪಯುಕ್ತವಾದಂತಹದ್ದು. 15ನೇದು ಸರ್ಕ್ಯೂಟ್ ಟ್ರೈನಿಂಗ್. ನನ್ಗೆ ಜಿಮ್ಮಿಗೆಲ್ಲ ಹೋಗೋಕ್ ಆಗೋದಿಲ್ಲ, ಈ ರೀತಿ ಇದ್ದಾಗ ನಮ್ಮ ಮನೆಯಲ್ಲೇ ನಿಧಾನಕ್ಕೆ ವಾರ್ಮ್ ಅಪ್ ಮಾಡ್ಕೊಂಡು ಜಂಪಿಂಗ್ ಜಾಕ್ಸ್ ಮಾಡುವಂತದ್ದು, ಒಂದು 3-4 ಸೂರ್ಯ ನಮಸ್ಕಾರ ಮಾಡುವಂತದ್ದು, ನಂತರ ಒಂದೊಂದು ದಿನ ನಮ್ಮ ದೇಹದ ಒಂದೊಂದು ಭಾಗದ ಮಾಂಸಖಂಡಗಳನ್ನ ಟಾರ್ಗೆಟ್ ಮಾಡ್ಕೊಂಡು ವ್ಯಾಯಾಮಗಳನ್ನು ಮಾಡುವಂತದ್ದು, ಸಿಟ್ ಅಪ್ಸ್ ಮಾಡೋದು, ಪುಷಪ್ಸ್ ಮಾಡುವಂತದ್ದು, ಲಂಜಸ್ ಮಾಡೋದು, ಸ್ಕ್ವಾಟ್ಸ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಕೂಡ ಒಂದು ಸರ್ಕ್ಯೂಟ್, ಒಂದು ಪ್ಲಾನ್ ಮಾಡ್ಕೊಂಡು ವ್ಯಾಯಾಮಗಳು ಮಾಡೋದ್ರಿಂದ ಕೂಡ ನಮ್ಮ ಕಾರ್ಡಿಯೋ ಎಕ್ಸರ್ಸೈಸ್ ಕೂಡ ಆಗುತ್ತೆ, ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಆಗುತ್ತೆ. 16ನೇದು ಟ್ರೆಕ್ಕಿಂಗ್. ನಮ್ಮ ಮನೆಯವರೆಲ್ಲ ಸೇರ್ಕೊಂಡು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾವ್ದಾದ್ರು ಒಂದು ಜಾಗಕ್ಕೆ ಟ್ರೆಕ್ಕಿಂಗ್ ಹೋಗೋದ್ರಿಂದ, ಏರು ತಗ್ಗು ಇರುವಂತಹ ಪ್ರದೇಶದಲ್ಲಿ ನಡೆಯೋದ್ರಿಂದ ನಮ್ಮ ಹೃದಯಕ್ಕೆ ವ್ಯಾಯಾಮ ಆಗುತ್ತೆ. ಅದರ ಜೊತೆಗೆ ನಮ್ಮ ಎಲ್ಲ ಒಟ್ಟಿಗೆ ಹೋಗೋದ್ರಿಂದ ನಾವು ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸಬಹುದು. ಅದರ ಜೊತೆಗೆ ನಾವು ಎಲ್ಲರ ಜೊತೆ ಸೇರ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಒಂದು ರೀತಿಯಂತಹ ಖುಷಿ ಮತ್ತು ನೆಮ್ಮದಿ ಸಿಗುತ್ತೆ. 17ನೇದು ಯಾವ್ದಾದ್ರು ಒಂದು ಡ್ಯಾನ್ಸ್ ಫಾರ್ಮ್, ನೃತ್ಯ ಶೈಲಿಯನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮ ಪ್ರವೃತ್ತಿಗೆ ಅನುಗುಣವಾಗಿ ಯಾವ್ದಾದ್ರು ಒಂದು ನೃತ್ಯ ಶೈಲಿಯನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಇಡೀ ದೇಹಕ್ಕೆ ನಮ್ಗೆ ವ್ಯಾಯಾಮ ಸಿಗುತ್ತೆ, ಒಂದು ರೀತಿಯಂತಹ ಖುಷಿ ಕೂಡ ಸಿಗುತ್ತೆ. 18ನೇದು ಇಂಟರ್ವಲ್ ಸ್ಪ್ರಿಂಟಿಂಗ್ ಅಥವಾ ಜಾಗಿಂಗ್ ಅಂತ ಹೇಳ್ಬೋದು. ನಾವು ಪ್ರತಿದಿನ ವಾಕಿಂಗ್ ಮಾಡ್ತಾ ಹೋಗ್ತೀವಿ, ನಮ್ಮ ಹೃದಯಕ್ಕೆ ಇನ್ನೂ ಹೆಚ್ಚು ವ್ಯಾಯಾಮ ಸಿಗ್ಬೇಕು, ಒಂದ್ ರೀತಿಯಾದಂತಹ ಚೇಂಜ್ ಇರಬೇಕು ಅಂದ್ರೆ ಒಂದು 5 ನಿಮಿಷ ವಾಕ್ ಮಾಡುವಂತದ್ದು, ಮಧ್ಯದಲ್ಲಿ 1 ಅಥವಾ 2 ನಿಮಿಷ ಜಾಗಿಂಗ್ ಮಾಡೋದು ಅಥವಾ ಓಡುವಂತದ್ದು, ಮತ್ತೆ ವಾಪಸ್ ವಾಕ್ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಇನ್ನಷ್ಟು ವ್ಯಾಯಾಮ ಕೊಟ್ಟ ಹಾಗಾಗುತ್ತೆ. 19ನೇದು ಯಾವ್ದಾದ್ರು ಒಂದು ಆಟವನ್ನ ಆಡುವಂತಹದ್ದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು. ನಾವು ಮನೆಯವರೆಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಜೊತೆ ಆಟ ಆಡೋದ್ರಿಂದ ನಮ್ಮ ಹೃದಯಕ್ಕೆ ಮತ್ತು ದೇಹಕ್ಕೆ ಜೊತೆಗೆ ಮನಸ್ಸಿಗೂ ಕೂಡ ವ್ಯಾಯಾಮ ಸಿಕ್ಕಿದಾಗ ಆಗುತ್ತೆ. 20ನೇದು ಸ್ಕಿಪ್ಪಿಂಗ್ ಮಾಡೋದು. ಸ್ಕಿಪ್ಪಿಂಗ್ ಮಾಡೋದ್ರಿಂದ ಕೂಡ ಅದನ್ನ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಇಂಟೆನ್ಸಿಟಿಯಲ್ಲಿ ಸ್ಕಿಪ್ಪಿಂಗ್ ಮಾಡೋದ್ರಿಂದ ಕೂಡ ನಮ್ಮ ಹೃದಯಕ್ಕೆ ಒಳ್ಳೇದಾಗ್ತಾ ಬರುತ್ತೆ. ಸೊ ಈ 10 ಟಿಪ್ಸ್ ಗಳನ್ನ ನಮ್ಮ ದೈಹಿಕ ಶ್ರಮ ಮತ್ತು ವ್ಯಾಯಾಮದ ಬಗ್ಗೆ ನಾವು ಮರಿಬಾರದು. ಕೊನೆ 10 ಟಿಪ್ಸ್ಗಳು ನಮ್ಮ ಜೀವನ ಶೈಲಿಯಲ್ಲಿ ಏನೇನು ಮಾರ್ಪಾಡು ಮಾಡ್ಕೋಬೇಕು ಅಂತ. 21ನೇದು ಈ ತಂಬಾಕನ್ನ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು. ಬಹಳಷ್ಟು ಜನಕ್ಕೆ ಈ ಬೀಡಿ, ಸಿಗರೇಟ್ ಸೇದುವಂತಹದ್ದು, ಗುಟ್ಕಾ, ಪಾನ್ ಮಸಾಲ, ಜರ್ದಾ ಇದನ್ನ ತಿನ್ನುವಂಥದ್ದು, ಎಲೆಡಿಕೆ ಜೊತೆಗೆ ತಂಬಾಕನ್ನ ಹಾಕುವಂಥದ್ದು, ಈ ಅಭ್ಯಾಸಗಳು ಚಟ ಇರುತ್ತೆ. ಅದನ್ನ ಸಂಪೂರ್ಣವಾಗಿ ಬಿಡಬೇಕು. ತಂಬಾಕು ಸೇವನೆಯಿಂದ ಖಂಡಿತ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಸೊ ಅದನ್ನ ಸಂಪೂರ್ಣವಾಗಿ ಬಿಟ್ಬಿಡೋದು ಬಹಳ ಮುಖ್ಯ. 22ನೇದು ಮದ್ಯಪಾನವನ್ನ ಕಡಿಮೆ ಮಾಡಬೇಕು, ಬಿಟ್ಬಿಡಬೇಕು. ಮದ್ಯಪಾನ ಮಾಡ್ತಾ ಇರುವಂತವ್ರು ಆದಷ್ಟು ಅದನ್ನ ನಿಧಾನ ಕಡಿಮೆ ಮಾಡ್ಕೊಂಡು ಬಿಟ್ಬಿಡೋದು ಬಹಳ ಒಳ್ಳೆಯದು. ಮದ್ಯಪಾನ ಹೆಚ್ಚು ಇದ್ದಷ್ಟು, ಅದರಲ್ಲಿ ಆಲ್ಕೋಹಾಲ್ ಸೇವನೆ ಹೆಚ್ಚಾದಷ್ಟು ಹೃದಯಾಘಾತ ಹೆಚ್ಚಾಗುತ್ತೆ ಅನ್ನೋದು ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ಬಿಟ್ಟಿದೆ. 23ನೇದು ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು. ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಪ್ರಾಣಾಯಾಮ ಮಾಡುವಂತಹದ್ದು, ಧ್ಯಾನ ಮಾಡುವಂತಹ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡ್ಕೋಬೇಕು. ನಮ್ಮ ಉಸಿರಾಟದ ಮೇಲೆ ಗಮನ ಇಡೋದ್ರಿಂದ ನಮ್ಮ ಹೃದಯದ ಬಡಿತವನ್ನ ಕಡಿಮೆ ಮಾಡಬಹುದು, ನಮ್ಮ ಮಾನಸಿಕ ಒತ್ತಡ, ಗೊಂದಲವನ್ನ ಕಡಿಮೆ ಮಾಡಬಹುದು. ಅದೇ ರೀತಿ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿರುವಂತಹ ಗೊಂದಲಗಳು ಕಡಿಮೆ ಆಗ್ತಾ ಬರುತ್ತೆ. ನಾವು ಜೀವನವನ್ನ ಖುಷಿಯಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಒತ್ತಡ ಹೆಚ್ಚಿದೆ ಅಂದ್ರೆ ಹೃದಯಾಘಾತ ಹೆಚ್ಚಾಗಬಹುದು. 24ನೇದು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡುವಂತಹದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ 6ರಿಂದ 8 ತಾಸು ನಿದ್ದೆ ಅವಶ್ಯಕ. ಅದನ್ನು ಸರಿಯಾಗಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ಜೀವನದಲ್ಲಿ ಲವಲವಿಕೆಯಿಂದ ಚೈತನ್ಯಯುತವಾಗಿ ಮರುದಿನ ಕಳೆಯಲಿಕ್ಕೆ ಅದು ಸಾಧ್ಯ ಆಗುತ್ತೆ. 25ನೇದು ಸರಿಯಾದ ದೇಹ ತೂಕವನ್ನ ಮೇಂಟೈನ್ ಮಾಡುವಂತದ್ದು. ತುಂಬಾ ದಪ್ಪ ಇದ್ದಾಗ, ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿ ಇದ್ದಾಗ ಹೃದಯಾಘಾತ ಹೆಚ್ಚು ಅನ್ನೋದನ್ನ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಲಾಗಿದೆ. ಆದ್ರಿಂದ ಅದು ಸರಿಯಾಗಬೇಕು ಅಂದ್ರೆ ದೇಹ ತೂಕವನ್ನ ಇಳಿಸ್ಲಿಕ್ಕೆ ನಾವೇನೇನ್ ಮಾಡಬೇಕು, ಯಾವ ಆಹಾರ ಕ್ರಮವನ್ನ ಅನುಸರಿಸಬೇಕು, ಯಾವ ವ್ಯಾಯಾಮವನ್ನ ಅನುಸರಿಸಬೇಕು, ಇದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡಬಹುದು. 26ನೇದು ಕಾಲಕಾಲಕ್ಕೆ ನಮ್ಮ ವೈದ್ಯಕೀಯ ಚೆಕಪ್ ಅನ್ನ ಮಾಡಿಸಬೇಕು.
ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಎಷ್ಟಿದೆ ಅಂತ ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ಹೃದಯಾಘಾತವನ್ನು ಕಡಿಮೆ ಮಾಡಬಹುದು. ನಿಮಗೆ ಹೆಲ್ತ್ ಚೆಕಪ್ ಅವಶ್ಯಕತೆ ಇದೆಯಾ, ಯಾವಾಗ ಚೆಕಪ್ ಮಾಡಿಸಬೇಕು, ಯಾರು ಯಾವ ವಯಸ್ಸಿನಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ಕಾಯಿಲೆಯನ್ನ ಮೊದಲ ಹಂತದಲ್ಲೇ ಗುರುತು ಮಾಡ್ಕೊಂಡ್ರೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ಬಿಡಬಹುದು. 27ನೇದು, ನಾವು ಸರಿಯಾದ ಸಮಯದಲ್ಲಿ ಊಟ ಮಾಡಬೇಕು, ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡಬೇಕು. ಕರೆಕ್ಟ್ ಟೈಮಿಗೆ ಸರಿಯಾಗಿ ಊಟ ಮಾಡೋದ್ರ ಜೊತೆಗೆ ನಮ್ಗೆ ಬಹಳ ಖುಷಿ ಇದೆ, ಚೆನ್ನಾಗಿದೆ, ರುಚಿ ಇದೆ ಅಂತ ಹೇಳಿ ಹೆಚ್ಚು ತಿಂದ್ಬಿಟ್ರು ಕೂಡ ನಮ್ಮ ದೇಹಕ್ಕೆ ಸರಿಯಾಗೋದಿಲ್ಲ. ಆದ್ರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡೋದು ಬಹಳ ಮುಖ್ಯ. 28ನೇದು, ಸರಿಯಾದ ರೀತಿಯಲ್ಲಿ ನೀರನ್ನು ಕುಡಿಬೇಕು. ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. 29ನೇದು, ಫ್ರೆಶ್ ಆಹಾರವನ್ನು ಹೆಚ್ಚು ತಿನ್ಬೇಕು, ಪ್ರೊಸೆಸ್ಡ್ ಆಹಾರವನ್ನು ಕಡಿಮೆ ಮಾಡಬೇಕು. ಈಗಿನ ಕಾಲದಲ್ಲಿ ನಾವೆಲ್ಲ ಪ್ರೊಸೆಸ್ಡ್ ಆಹಾರ, ಎಷ್ಟೋ ದಿನ ಹಿಂದೆ ಮಾಡಿರುವಂತಹ ಆಹಾರವನ್ನ ನಾವು ಸೇವಿಸ್ತಾ ಇದೀವಿ. ಅದ್ರ ಬದಲು ನಮ್ಗೆ ಗೊತ್ತಿರುವಂತಹ ಮೂಲದಿಂದ ತಗೊಂಡಿರುವಂತಹ ಆಹಾರ ಪದಾರ್ಥಗಳನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗಿ ನಮ್ಮ ಹೃದಯ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. 30ನೇದು ಮತ್ತು ಕೊನೆಯದು, ಒಳ್ಳೆಯ ಸೋಷಿಯಲ್ ನೆಟ್ವರ್ಕ್ ಅನ್ನ ನಾವು ಮಾಡಿಟ್ಕೊಂಡಿರ್ಬೇಕು. ನಾವೆಲ್ಲರೂ ಎಷ್ಟು ವರ್ಷ ಬದುಕ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇರುವಷ್ಟು ದಿನ ಖುಷಿಯಿಂದ ಇರಬೇಕು. ಯಾರ ಜೊತೆನೂ ಸಿಟ್ಟು ಮಾಡುವಂತಹದ್ದು, ಅಸೂಯೆ ಪಟ್ಕೊಳ್ಳುವಂತದ್ರಿಂದ ಏನೂ ಲಾಭ ಇಲ್ಲ. ಖುಷಿಯಿಂದ ನಗ್ನಗ್ತಾ ನಾವು ಒಳ್ಳೆಯ ಫ್ರೆಂಡ್ಸ್ ಗಳನ್ನ ಮಾಡ್ಕೊಳ್ಳೋಣ, ಒಳ್ಳೆಯವ್ರ ಜೊತೆ ನಾವು ಸಮಯವನ್ನ ಕಳೆಯೋಣ. ಸತ್ಸಂಗದಲ್ಲಿ ಸಮಯವನ್ನು ಕಳೆಯೋದ್ರಿಂದ ನಮ್ಮ ಹೃದಯ ಕೂಡ ಖುಷಿಯಾಗಿರುತ್ತೆ. ಅದರಿಂದ ಇವತ್ತು ನಾವು ಹೇಗೆ 30 ಸುಲಭವಾದ ಟಿಪ್ಸ್ ಗಳಿಂದ ನಮ್ಮ ಹೃದಯದ ಆರೋಗ್ಯವನ್ನ ಚೆನ್ನಾಗಿಟ್ಕೋಬಹುದು, ಹೃದಯಾಘಾತ ಆಗದೆ ಇರೋ ರೀತಿಯಲ್ಲಿ ನೋಡಿಟ್ಕೋಬಹುದು. ನಮ್ಮ ಆಹಾರ ಶೈಲಿ, ನಮ್ಮ ವ್ಯಾಯಾಮ ಮತ್ತು ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆಹಾರ ವಿಹಾರ ಆಚಾರ ವಿಚಾರ ಎಲ್ಲದೂ ಹೇಗೆ ಸರಿಯಾಗುತ್ತೆ, ಹೃದಯಾಘಾತ ಕಡಿಮೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.